ಹಾಯ್ ನಮಸ್ತೆ ಎಲ್ರಿಗೂ. ನಾನು ಇವತ್ತು ಶಾವಿಗೆ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಇದೇ ಮೊದಲನೇ ಬಾರಿಗೆ ಕುಕ್ಕಿಂಗ್ ತೋರಿಸ್ತಾ ಇರೋದು. ಆದ್ದರಿಂದ ಫಸ್ಟ್ ವಿಡಿಯೋ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಶಾವಿಗೆ ಪಾಯಸ ರೆಸಿಪಿಯೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಕುಚ್ಚು ಡಿಸೈನ್ ಜೊತೆಗೆ ವೆಜ್ಜು ನಾನ್ ವೆಜ್ ಎಲ್ಲ ರೀತಿಯ ರೆಸಿಪಿಗಳ್ನ ನಾನು ಹಾಕ್ತಾ ಇರ್ತೀನಿ. ಅದಕ್ಕಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಮುಂದೆ ಡಿಫ್ರೆಂಟ್ ರೆಸಿಪಿಗಳಿಗಾಗಿ ನಿಮ್ಮ ಕಮೆಂಟ್ ತುಂಬ ಮುಖ್ಯ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ. ಬಿಸಿ ಇಟ್ಟು ಕಮ್ಮಿ ಫ್ಲೇಮಲ್ಲೇ ಬಿಸಿ ಇಟ್ಕೊಳ್ಳಿ. ಮತ್ತು ಒಂದು ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ಗೋಡಂಬಿ ಬಾದಾಮಿನ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ಒಂದು 10 ಗೋಡಂಬಿ ಮತ್ತು ಒಂದು 6-7 ಬಾದಾಮಿ ತಗೊಂಡು ಬಾದಾಮಿನ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಎರಡು ಜೊತೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಒಂದಿನ ಇಡೀ ಪೂರ್ತಿನೂ ನೀವು ಶಾವಿಗೆ ಪಾಯಸ ಇಟ್ಟರೂ ಇದರೊಳಗಡೆ ಗೋಡಂಬಿ ಬಾದಾಮಿ ಕ್ರಂಚಿಯಾಗಿ ಇರುತ್ತೆ. ಬ್ರೌನ್ ಕಲರಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ನೋಡಿ ಈ ಥರ ಬ್ರೌನ್ ಕಲರ್ ಬಂದಿದೆ. ಇಷ್ಟು ಬ್ರೌನ್ ಬಂದಾದಮೇಲೆ ಶಾವಿಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಬೌಲು ಶಾವಿಗೆ ತೊಗೊಂಡಿದ್ದೀನಿ. ಎಲ್ಲ ನಾನು ಈ ಬೌಲ್ ಮೆಜರ್ಮೆಂಟಲ್ಲೇ ತೋರಿಸ್ಕೊಡ್ತೀನಿ. 1 ಬೌಲ್ ಶಾವಿಗೆ ಹಾಕ್ತಿದ್ದೀನಿ. ಇಲ್ಲಿ ನಾನು ರೋಸ್ಟ್ ಶಾವಿಗೆ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಶಾವಿಗೆ ಇದ್ದರೆ ನಾರ್ಮಲ್ ಶಾವಿಗೆನೇ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಟೈಮು ಬ್ರೌನ್ ಕಲರ್ ಬರೋ ಥರ ಹುರ್ಕೊಬೇಕು. ನಾನಿಲ್ಲಿ 1-2 ನಿಮಿಷ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅಷ್ಟೇನೆ. ಇವಾಗ ಇದು ಬಿಸಿ ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊತೀನಿ. ಪಕ್ಕಕ್ಕೆ ಇಟ್ಕೊಂಡು ಮತ್ತೆ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ 1 ಬೌಲು ಶಾವಿಗೆಗೆ 2 ಬೌಲು ಹಾಲು ತಗೊತಾ ಇದ್ದೀನಿ, ಗಟ್ಟಿ ಹಾಲು. ನೋಡಿ 2 ಬೌಲು ಎಲ್ಲ ಇದೇ ಬೌಲಲ್ಲಿ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ ನಾನು. ಈಗ 2 ಬೌಲ್ ಹಾಲು ಹಾಕ್ಕೊಂಡಿದ್ದೀನಿ. ಅದೇ ಬೌಲಲ್ಲಿ 1 ಬೌಲು ನೀರು ಹಾಕ್ಕೊತಾ ಇದ್ದೀನಿ. ಒಟ್ಟು 3 ಬೌಲ್ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಕಾಯಿಸ್ಕೊಬೇಕು. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇದು ಒಂದು 10 ನಿಮಿಷ ಚೆನ್ನಾಗಿ ಕುದಿ ಬಂದಾದಮೇಲೆ ಮಿಲ್ಕ್ ಪೌಡ್ರ್ ಹಾಕಬೇಕು. ಇದಕ್ಕೆ ಮಿಲ್ಕ್ ಪೌಡ್ರನ್ನ ಡೈರೆಕ್ಟ್ ಹಾಕಬಾರ್ದು. 1 ಸ್ಪೂನ್ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಇಲ್ಲಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಬೇಕು. ಮಿಲ್ಕ್ ಪೌಡ್ರಿಗೆ ತಣ್ಣೀರು ಹಾಕಿದ್ರೆ ಗಂಟಾಗ್ಬಿಡುತ್ತೆ. ಬಿಸಿ ನೀರು ಹಾಕ್ಕೊಂಡ್ರೆ ನೀಟಾಗಿ ಗಂಟೆಲ್ಲ ಇಲ್ಲದೆ ಇರೋ ರೀತಿ ಮಿಕ್ಸ್ ಆಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿ ಇವಾಗ ಹಾಲಿಗೆ ಹಾಕ್ಕೊಂಬಿಡ್ಬೇಕು. ಈ ಮಿಲ್ಕ್ ಪೌಡ್ರು ಆಪ್ಷನಲ್ಲು, ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಮಿಲ್ಕ್ ಪೌಡ್ರು ಬದಲಿಗೆ ನೀವು ಬಾದಾಮ್ ಪೌಡ್ರು ಬರುತ್ತಲ್ಲ, ಆ ಬಾದಾಮ್ ಪೌಡ್ರು ಹಾಕ್ಕೊಬೋದು. ನಾನಿಲ್ಲಿ ಮಿಲ್ಕ್ ಪೌಡ್ರ್ ಹಾಕಾದ್ಮೇಲೆ ಇವಾಗ ನಾವೇನು ಹುರಿದಿಟ್ಕೊಂಡಿದ್ನಲ್ಲ ಶಾವಿಗೆ, ಈ ಶಾವಿಗೆನ ಪೂರ್ತಿಯಾಗಿ ಹಾಕ್ಕೊಂಬಿಡ್ತೀನಿ. ನೋಡಿ ಪೂರ್ತಿ ಶಾವಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಶಾವಿಗೆ ಮುಕ್ಕಾಲು ಭಾಗ ಬೇಯಬೇಕು. ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ನೋಡಿ, ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡಿ. ಈಗ ಶಾವಿಗೆ ಮುಕ್ಕಾಲು ಭಾಗ ನೀಟಾಗಿ ಬೆಂದಿದೆ. ಈ ಟೈಮಲ್ಲಿ ಸಕ್ಕರೆ ಸೇರಿಸ್ಬೇಕು. ನೋಡಿ ನಾನು ಸಕ್ಕರೆ ಕೂಡ ಯಾವ ಕಪ್ಪಲ್ಲಿ ಶಾವಿಗೆ ತಗೊಂಡಿದ್ನೋ ಅದರಲ್ಲಿ 3/4 ಕಪ್ಪು ತಗೊಂಡಿದ್ದೀನಿ. ಸಕ್ಕರೆ ಬದಲಿಗೆ ನೀವು ಇಲ್ಲಿ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಕೊಬೋದು. ಆದರೆ ಬೆಲ್ಲನ ಲಾಸ್ಟಿಗೆ ಸ್ಟವ್ ಆಫ್ ಮಾಡಾದ್ಮೇಲೆ ಹಾಕ್ಕೊಬೇಕು. ನೋಡಿ ಇಲ್ಲಿ 2 ಏಲಕ್ಕಿನ ಜಜ್ಜಿ ಹಾಕಿದ್ದೀನಿ. ಇವಾಗ ಸಕ್ಕರೆ ಏಲಕ್ಕಿ ಎಲ್ಲ ಹಾಕಿದ್ದೀನಲ್ಲ, ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಬೇಕು. ಇಲ್ಲಿ ನಾನು ಹೇಳ್ಕೊಟ್ಟಿರೋ ಮೆಜರ್ಮೆಂಟಲ್ಲೇ ಮಾಡಿದ್ರೆ ಬೆಳಿಗ್ಗೆ ಮಾಡಿರೋ ಪಾಯಸ ಸಂಜೆ ಆದ್ರೂ ಗಟ್ಟಿ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಹಾಲು ಬೇಕಾದರೆ ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಬೋದು. ನಿಮ್ಗೆ ಎಕ್ಸ್ಟ್ರಾ ಹಾಲು ಬೇಕು ಅದ್ರ ಜೊತೆಗೆ ಪಾಯಸದ ಜೊತೆಗೆ ತಿನ್ನೋಕ್ಕೆ ಅಂತಂದರೆ ಎಷ್ಟು ಬೇಕಾದರೂ ಹಾಕ್ಕೊಬೋದು.
ಸ್ವಲ್ಪ ಇದು ಹಾಲು ಜಾಸ್ತಿ ಹಾಕಿದ್ರೇನೆ ಚೆನ್ನಾಗಿರುತ್ತೆ. ಇವಾಗ ಪಾಯಸ ರೆಡಿಯಾಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಇದು ಸೆಟ್ ಆಗೋದಕ್ಕೆ ಅಂತ 5 ನಿಮಿಷ ಬಿಡ್ತೀವಿ. ನೋಡಿ, ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಮಾಡೋದು ತುಂಬ ಈಸಿ, ಯಾವಾಗ ಬೇಕಾದರೂ ಮಾಡ್ಕೊಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚು ಹೆಚ್ಚು ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.